வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். முக்கிய பார்வைகள். ராபர்சன்பேட்டை நகரசபை சார்பில் 78ஆம் ஆண்டு சுதந்திர தின விழா. தங்கவயல் மாவட்ட போலீஸ் SP தேசிய கொடியை ஏற்றி வைத்தார். தங்கவயல் சட்டமன்ற உறுப்பினர் திருமதி ரூபகலா சசிதர் கோலார் தங்கவயலில் ஆற்றிய நலத்திட்ட பணிகள் மேலும் ஆற்ற வேண்டிய நலத்திட்ட பணிகள் குறித்து விளக்க உரை ஆற்றினார். கோலார் தங்கவயல் ராபர்சன்பேட்டை முனிசிபல் மைதானத்தில் அரசு சார்பில் நாட்டின் 78ஆம் ஆண்டு சுதந்திர தின விழா கொண்டாட்டம் கோலாகலமாய் நடந்தேறியது. காலை 9 மணி அளவில் தங்கவயல் மாவட்ட போலீஸ் SP திரு சாந்தராஜு அவர்கள் கலந்து கொண்டு தேசிய கொடியை ஏற்றி வைத்து போலீஸ் அணிவகுப்பு மரியாதையினை ஏற்றுக்கொண்டார். ಸಿವಿಲ್ ಪೊಲೀಸ್ ಮಹಿಳೆಯರ ತಂಡವನ್ನು ವೀಕ್ಷಣೆ ಮಾಡುತ್ತಾ ಹೋಮ್ ಗಾರ್ಡ್ ಪುರುಷರ ತಂಡವನ್ನು ವೀಕ್ಷಣೆ ಮಾಡುತ್ತಾ ಹೋಮ್ ಗಾರ್ಡ್ ಮಹಿಳೆಯರ ತಂಡವನ್ನು ವೀಕ್ಷಣೆ ಮಾಡುತ್ತಾ NCC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಲಕರು NCC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಲಕರು ಶಂಕರ್ RSI DR ಅವರು ಸಿವಿಲ್ ಪೊಲೀಸ್ ಪುರುಷರ ತಂಡವನ್ನ ಮುನ್ನಡೆಸುತ್ತಾ ಸಾಗುತ್ತಿದ್ದಾರೆ. ಬಿ ಮಂಜುನಾಥ್ PSI ಆಂಟಸನ್ಪೇಟೆ. ಸಿವಿಲ್ ಪೊಲೀಸ್ ತಂಡವನ್ನ ಮುನ್ನಡೆಸಲಿದ್ದಾರೆ ಬಿ ಮಂಜುನಾಥ್ PSI ಆಂಟಸನ್ಪೇಟೆ ಅವರು. ಸಿವಿಲ್ ಪೊಲೀಸ್ ಮಹಿಳೆಯರ ತಂಡವನ್ನು ರಾಜೇಶ್ವರಿ ಅವರು. ಹೋಮ್ ಗಾರ್ಡ್ ಪುರುಷರ ತಂಡ GS ಗುರ್ರಪ್ಪರವರು. ಹೋಮ್ ಗಾರ್ಡ್ ಮಹಿಳೆಯರ ತಂಡವನ್ನ ಶ್ರೀಮತಿ ತಿರುತವ ಮೇರಿ. NCC ಪ್ರಥಮ ದರ್ಜೆ ಬಾಲಕರು ಶ್ರೀ ಹರೀಶ್ ಮೈ. NCC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾಲಕಿಯರು ಕುಮಾರಿ ಕಾವ್ಯ. நாட்டின் 78ஆம் ஆண்டு சுதந்திர தின விழாவினை தங்கவயல் தாசில்தார் திருமதி நாகவேணி அவர்கள் தலைமையேற்று நடத்தினார். இந்த விழாவில் சிறப்பு விருந்தினர்களாக தங்கவயல் நகரசபை கமிஷனர் திரு M பவன்குமார் மற்றும் மஞ்சுநாத் ஹர்த்தி, முனி வெங்கடராமச்சாரி, தர்மேந்திரா, பாண்டுரங்கா மற்றும் அரசு அதிகாரிகள் கலந்து கொண்டு சிறப்பித்தனர். சிறப்பு விருந்தினர்களுக்கு விழாக்குழு சார்பில் சிறப்பான வரவேற்பு அளித்து மாலை சால்வை அணிவித்து வரவேற்றனர். அவை உங்கள் பார்வைக்கு. ಸಮಿತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಸಮಿತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಆಚರಣಾ ಸಮಿತಿ ವತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಟೆಕ್ನಾಲಜಿ ಯುಗದಲ್ಲಿ ಇಂದಿನ ಬಹಳಷ್ಟು ವೇಗವಾಗಿ ತಂತ್ರಜ್ಞಾನವು ಅಭಿವೃದ್ಧಿ ಹೊಂದುತ್ತಿರುವ ಇಂಥ ಸಂದರ್ಭದಲ್ಲಿ ನಾವು ಇನ್ನು ಮುಂಬರುವ ದಿನಗಳ ಸವಾಲಿಗೆ ಎದುರಿಸಲು ನಾವು ನಮ್ಮ ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇರುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ಕಳೆದ ಒಂದು ವರ್ಷದಲ್ಲಿ ನಮ್ಮ ಮಾನ್ಯ ಗೃಹ ಸಚಿವರವರ ಮಾರ್ಗದರ್ಶನದಲ್ಲಿ ಹಾಗೂ ಮಾನ್ಯ ಜಿಲ್ಲಾ ಸಚಿವರವರ ಮಾರ್ಗದರ್ಶನದಲ್ಲಿ ಶ್ರೀ ನಾರಾಯಣ ಸ್ವಾಮಿ ಸಾಹೇಬರು ಬಂಗಾರಪೇಟೆ ಕ್ಷೇತ್ರದ ಶಾಸಕರು ಹಾಗೂ ಶ್ರೀಮತಿ ಡಾಕ್ಟರ್ ರೂಪಕಲಾ ಶಶಿಧರ್ ಮೇಡಮ್ ಅವರು ಇವರು ಎಲ್ಲರ ಒಂದು ಯೋಗದಾನದಲ್ಲಿ ನಮಗೆ
KGF ಪೊಲೀಸ್ ಘಟಕಕ್ಕೆ ಒಂದು 100 ಎಕರೆ ಜಾಗವನ್ನು KSRP ಘಟಕ ಸ್ಥಾಪನೆ ಮಾಡಲು ಈಗ ಆಲ್ರೆಡಿ ಅದನ್ನು ನಮ್ಮ ಪೊಲೀಸ್ ಇಲಾಖೆಯ ಹಸ್ತಾಂತರಕ್ಕೆ ಒಪ್ಪಿಸಿ ವಿಶೇಷವಾಗಿರುವಂಥ ದಿನಗಳಲ್ಲಿ ನಾವು ಬಹಳ KGFನ ಜನ ನಾವು ಯಾವುದು ತಿರುಪತಿ ವೆಂಕಟರಮಣ ಸ್ವಾಮಿಯ ದೇವಸ್ಥಾನನ ಎಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನೋಡ್ತೀವಿ, ಅದೇ ರೀತಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನನ ನಾವು 100 ವರ್ಷಗಳ ಚರಿತ್ರೆ ಇದೆ, ಪುರಾತನವಾಗಿರುವಂಥದ್ದು, ಮಹಾರಾಜರ ಕಾಲದಲ್ಲಿ ಅದು ಪ್ರತಿಷ್ಠಾಪನೆ ಆಗಿರುವಂಥದ್ದು. ಅದಕ್ಕೆ ರಾಜಗೋಪುರವನ್ನು ಕಟ್ಟುವಂಥ ವಿಚಾರದಲ್ಲಿ 4 ಕೋಟಿ ಅನುದಾನವನ್ನು ತರುವಂಥದ್ರಲ್ಲಿ ಯಶಸ್ವಿಯಾಗಿದ್ದೀನಿ. ಅದಾದಮೇಲೆ KGF ನಗರಕ್ಕೆ ಅಭಿವೃದ್ಧಿಯನ್ನು ಮಾಡುವಂಥ ಒಂದು ನಿಟ್ಟಿನಲ್ಲಿ ನಾನು ಪ್ರತಿ ಹಂತದಲ್ಲಿ ಸರ್ಕಾರದ ಅನುದಾನವನ್ನು ತರುವಂಥ ಪ್ರಯತ್ನ ಮಾಡಿದ್ದೀವಿ. ಯಾಕೆ ನಾನು KGFಲ್ಲಿ ಸುರಕ್ಷತೆ ಬಗ್ಗೆ ಜಾಸ್ತಿ ಕಾಳಜಿಯನ್ನು ವಹಿಸ್ತೀನಿ ಅಂದರೆ, ಬರೋವಂಥ ದಿನಗಳಲ್ಲಿ ಇಲ್ಲಿ ಯಾರಾದರೂ ಇಂಡಸ್ಟ್ರಿಯಲಿಸ್ಟ್ ಬಂದಾಗ ಇಲ್ಲಿನ ಸೇಫ್ಟಿ ಮೆಜರ್ಸ್ ಏನಿದೆ ಅಂತ ನೋಡಿದಾಗ, ಇಲ್ಲಿನ ಸೇಫ್ಟಿ ಮೆಜರ್ಸ್ SP ಆಫೀಸ್ ಇದೆಯಾ, ಪೊಲೀಸ್ ಇಲಾಖೆ ಎಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದೆ, ಸೇಫ್ಟಿ ಮೆಜರ್ಸ್ ಅಂದಾಗ ಇದು ಒಂದು ಗಡಿ ಭಾಗದಲ್ಲಿರುವಂಥ ಕ್ಷೇತ್ರ ಆಗಿರೋದ್ರಿಂದ ಏನೆಲ್ಲ ಸೇಫ್ಟಿ ಮೆಜರ್ಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾರೆ. ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ಇನ್ವೆಸ್ಟರ್ಸ್ ಯಾರೇ ಬಂದಾಗ 100 ಕೋಟಿ ಅನುದಾನನ ಇನ್ವೆಸ್ಟ್ ಮಾಡಬೇಕು ಅಂದರೆ KGF ಮಣ್ಣಲ್ಲಿ ಎಲ್ಲ ರೀತಿಯ ಪ್ರಿಕಾಷನರಿ ಮೆಜರ್ಸ್ ತಗೊಳ್ಳಿಕ್ಕೆ ಏನು ಸೇಫ್ಟಿ ಇದೆ KGFಲ್ಲಿ, ಯಾವ ರೀತಿ ನಮಗೆ ಆರೋಗ್ಯಕರವಾಗಿರುವಂಥ ವಾತಾವರಣ ಇದೆ ಅಂತಂದಾಗ ನಾನು KGFಲ್ಲಿ ಸುರಕ್ಷತೆಗೆ ಆದ್ಯತೆ ಕೊಡ್ತೀನಿ. ಆರೋಗ್ಯಕರವಾಗಿ ಯಾರೋ ಇಂಡಸ್ಟ್ರಿಯಲಿಸ್ಟ್ ಬಂದಾಗ 100 ಕೋಟಿನೋ 200 ಕೋಟಿನೋ 1000 crores ಇನ್ವೆಸ್ಟ್ ಮಾಡುವಂಥ ಇಂಡಸ್ಟ್ರಿಯಲಿಸ್ಟ್ಗೆ ಎಷ್ಟು ಸೇಫ್ಟಿ ಮೆಜರ್ಸ್ ಕೊಡೋಕ್ಕಾಗತ್ತೆ ಅನ್ನೋವಂಥ ಕನಸನ್ನು ನಾನು ಇಟ್ಕೊಂಡಿದ್ದೀನಿ. My first priority to provide a safety measures to all my brothers and sisters. That was my dream and contribution. Beautification of the parks and the best walking path. Dreaming the KGF to be brighter. Initially providing the lighting facilities to the entire KGF. And I want to quote Dr. B.R. Ambedkar's one quote. The duty is the duty be performed. Let the efforts be successful or not. Let the work to be appreciated or not. When a man's sincerity and capability are proven, even his enemies come to respect him. ನಾನು ಏನು ಅರ್ಥ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ಕೆಲಸ ಮಾಡಬಾರ್ದು. ಇಟ್ ಈಸ್ ನನ್ನ ಡ್ಯೂಟಿ, ನನ್ನ ರೆಸ್ಪಾನ್ಸಿಬಿಲಿಟೀಸ್, ನನ್ನ ಜವಾಬ್ದಾರಿ ಅಂತ ನಾನು ಕೆಲಸ ಮಾಡಬೇಕಾಗತ್ತೆ. ಅದು ನನ್ನ ಧರ್ಮ ಆಗಬೇಕಾಗತ್ತೆ. ಕ್ಷೇತ್ರದ ಜನ ಒಬ್ಬ ಶಾಸಕಿಯನ್ನು ಗೆಲ್ಲಿಸಿ ನಂಬಿಕೆ ಇಟ್ಟು ಸ್ವತಂತ್ರವಾಗಿ ನನಗೆ ಒಂದು ಅಧಿಕಾರವನ್ನು ಕೊಟ್ಟಾಗ ನನ್ನ ಜವಾಬ್ದಾರಿ ನನ್ನನ್ನು ಪ್ರತಿದಿನ ನಿದ್ದೆಯನ್ನು ಕೆಡಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದಾಗ ಒಂದು ತಾಯಿಯ ಸ್ಥಾನದಲ್ಲಿ ನಾನು ನಿಂತ್ಕೊತೀನಿ. ನನ್ನ ಕ್ಷೇತ್ರಕ್ಕೆ ಪ್ರತಿ ಹಂತದಲ್ಲೂ ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕಾಗತ್ತೆ, ಯಾವ ರೀತಿ ಅನುದಾನವನ್ನು ತರಬೇಕಾಗತ್ತೆ, ಯಾವ್ಯಾವ ಕ್ಷೇತ್ರದಲ್ಲಿ ನಾನು ಗಮನ ಹರಿಸ್ಬೇಕಾಗತ್ತೆ, ನೀರಿಗೆ ಪ್ರೋತ್ಸಾಹ ಕೊಡಬೇಕಾಗತ್ತೆ, ಮತ್ತು ಸೇಫ್ಟಿ ಮೆಜರ್ಸ್ಗೆ ಪ್ರೋತ್ಸಾಹ ಕೊಡಬೇಕಾಗತ್ತೆ, ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಪ್ರಯತ್ನವನ್ನು ಮಾಡಬೇಕಾಗಿ ಬರುತ್ತೆ. ಆ ಥರ ಬರ್ತಾ ಬರ್ತಾ ನಾವು ಲಾ ಆ್ಯಂಡ್ ಆರ್ಡರ್ನು ಕೂಡ ಭಾಳ ಸ್ಟೇಬಲ್ ಆಗಿ ಇಡಬೇಕಾಗತ್ತೆ. ಲಾ ಆ್ಯಂಡ್ ಆರ್ಡರ್ ಯಾವಾಗ ಸ್ಟೇಬಲ್ ಆಗಿರುತ್ತೆ ಅಂದರೆ, ಯಾವುದೇ ಸಮಸ್ಯೆ ಬಂದಾಗ ಅದರ ತೀಕ್ಷ್ಣತೆ ಎಷ್ಟು, ಆ ಸಮಸ್ಯೆಯ ಕಾರಣ ಏನು ಅಂತ ತಿಳ್ಕೊಂಡು ಯಾವ ಹಂತಕ್ಕೆ ಅದನ್ನು ಬಗೆಹರಿಸಿದಾಗ ಮಾತ್ರ ಒಂದು ಲಾ ಆ್ಯಂಡ್ ಆರ್ಡರ್ನ ನಾವು ಸ್ಟೆಬಿಲಿಟಿನ ಮೇಂಟೈನ್ ಮಾಡೋಕ್ಕಾಗತ್ತೆ. ಅದಕ್ಕೆ ನಾನು ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಅದು ಒಂದನ್ನ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರ ಭಾಗದಲ್ಲಾಗಿರ್ಬೋದು ಭಾಳ ಜವಾಬ್ದಾರಿಯಿಂದ ನಡ್ಕೋಬೇಕು ಅಂತ ನಾನು ಈ ವೇದಿಕೆಯ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾ, ಎಲ್ಲೆಲ್ಲಿ ಗಾಂಜಾ ಅದು ಇನ್ನೂ ಕೂಡ ಸಣ್ಣ ಸಣ್ಣ ವಿಚಾರದ ಬಗ್ಗೆ ಒಂದು ಅನುಮಾನಾಸ್ಪದವಾಗಿ ನೀವು ನೋಡ್ತೀರಾ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ, ಕಾಲೇಜ್ ವಿದ್ಯಾರ್ಥಿಗಳ ಓದಿನ ಬಗ್ಗೆ ಆಸಕ್ತಿಯ ವಿಚಾರದಿಂದ ಆ ತಂದೆ ತಾಯಿಗಳು ಏನು ಪ್ರತಿದಿನ ಕಷ್ಟ ಬೀಳ್ತಾರೆ, ಹೊರಗಡೆ ಹೋಗಿ ದುಡಿದು ಮಕ್ಕಳನ್ನು ಪೋಷಣೆ ಮಾಡ್ತಾ ರಕ್ಷಣೆ ಮಾಡ್ತಾ ಆ ಮಕ್ಕಳು ಇಂಥ ವ್ಯಸನಗಳಿಗೆ ಬಲಿಪಶು ಆಗದೆ ಇರುವಂಥ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಲಿ. ಅದು ನನ್ನ ತಾಯಿಯ ಮನಸ್ಸಿನಿಂದ ಮಾನವೀಯತೆಯ ಮನವಿ ಅಂತ ಹೇಳ್ತಾ, ನಾನು younger generations can contribute India's future. Students can explore the importance of the education and innovation and should take the responsibility, social responsibility ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. I am proud to be an Indian. I really appreciate all the school teachers,
and parents who all have encouraged the children to participate in national festivals of our Independence Day. I respect the students who are all the part of the parade movement. ಅದರ ಜೊತೆಯಲ್ಲಿ ನಾನು ಇವತ್ತು ಇಷ್ಟೆಲ್ಲ ಸಾಧನೆ ಮಾಡಲಿಕ್ಕೆ ಒಂದು ಕಾರಣದ ಶಕ್ತಿ ನನ್ನ ಪ್ರಯತ್ನಕ್ಕೆ ಸಾಕ್ಷಿಯಾಗಿ ಸ್ಫೂರ್ತಿಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ನನ್ನ ಪ್ರಯತ್ನಕ್ಕೆ ಸದಾಕಾಲ ಕಾಯುತ್ತಾ ರಕ್ಷಣೆಯನ್ನು ಮಾಡುತ್ತಿದೆ. ಅವರನ್ನು ಕೂಡ ನಾನು ಗುರುವಿನ ಸ್ಥಾನದಲ್ಲಿ ನಿಲ್ಲಿಸಿ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಇದು ಒಂದು ಸ್ವತಂತ್ರ ದಿನಾಚರಣೆ ಭಕ್ತಿಯಿಂದ ಸಮರ್ಪಣೆ ಮನೋಭಾವದಿಂದ ನಮ್ಮ ದೇಶದ ಸ್ವತಂತ್ರದ ಸಾಕ್ಷಿಯಾಗಿರುವಂಥ ಮಹನೀಯರನ್ನ ನೆನೆಯುತ್ತಾ ಸಂಭ್ರಮಾಚರಣೆಗೆ ಇವತ್ತು ಸಾಕ್ಷಿಯಾಗಿರುವಂಥ ಎಷ್ಟೋ ಜನ ಇವತ್ತು ಬಂದಿದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಮಹನೀಯರಿದ್ದಾರೆ, ತಂದೆ ತಾಯಿಗಳು ಇದ್ದಾರೆ, ಟೀಚರ್ಸ್ ಇವತ್ತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಮತ್ತೆ ಸ್ವತಂತ್ರ ದಿನಾಚರಣೆಯ 78ನೇ ಶುಭಾಶಯಗಳನ್ನು ಹಾರೈಸುತ್ತಾ ಹೃದಯಪೂರ್ವಕವಾಗಿ ನಾನು ಅವರನ್ನು ವಂದಿಸುತ್ತಾ, ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ನಾನು ತಡವಾಗಿ ಬಂದಿದ್ದೀನಿ, ಅರ್ಧ ಗಂಟೆಗಳ ಕಾಲ. ನನ್ನ ಮನಸ್ಸಿಗೂ ಕೂಡ ಅದು ನೋವಿದೆ. ಟ್ರಾಫಿಕ್ ಜಾಮ್ ಹೇಗಾಗಿತ್ತಂದರೆ, ನಾನಿವತ್ತು 1.5 hour ಬ್ಯಾಂಗ್ಳೂರು ಫ್ಲೈಓವರ್ ಮೇಲಿದ್ದೆ. 6:45 ಬಿಟ್ಟರೂ ಕೂಡ ನಾನು 9 o'clockಗೆ ಕೋಲಾರ್ಗೆ ರೀಚ್ ಆಗೋಕ್ಕಾಗಲಿಲ್ಲ. ಫಸ್ಟ್ ಟೈಮ್ ನಾನು ಕೂಡ ಟೈಮ್ಗೆ ರೀಚ್ ಆಗಲಿಲ್ಲ ಅನ್ನೋವಂಥ ಬೇಜಾರು ಮತ್ತು ಅವಮಾನದಿಂದ ತಲೆ ಬಗ್ಸುವಂಥದ್ದು ಏನೇ ಇದ್ದರೂ ಕೂಡ ಪ್ರತಿ ಸಂದರ್ಭದಲ್ಲಿ ಆ ಪಂಕ್ಚುಯಾಲಿಟಿನ ಮೇಂಟೈನ್ ಮಾಡ್ತಾ ಇದ್ದ ನನಗೆ ಕೂಡ ಇವತ್ತು ತಲೆ ಬಗ್ಸುವಂಥ ಮನಸ್ಸಾಯಿತು. ಆದರೂ ಕೂಡ ಏನೇ ಕಾರಣ ಆದರೂ ಕೂಡ ನಾನು ಟೈಮ್ಗೆ ಈ ಜಾಗದಲ್ಲಿ ಇರಬೇಕಾಗಿತ್ತು ಸ್ವತಂತ್ರ ದಿನಾಚರಣೆ ದಿನ ಅನ್ನೋವಂಥ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅದು ಒಂದು ಕಹಿ ನನ್ನನ್ನು ಕಾಡ್ತಾ ಇತ್ತು. ಅದನ್ನು ನಿಮಗೆ ಕ್ಲಾರಿಫಿಕೇಶನ್ ಕೊಡಬೇಕು, ಯಾಕೆ ಬಂದಿಲ್ಲ ಇವರು ಟೈಮ್ಗೆ ಅಂತಂದಾಗ 2 hour ಇವತ್ತು ನಾವು ಟ್ರಾಫಿಕ್ ಜಾಮಲ್ಲಿದ್ವಿ. ನಾನೇ ಅಲ್ಲ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಕೂಡ ಬಿಟ್ಟು ಅವ್ರು ಕೋಲಾರ್ಗೆ ಆಗಿದ್ದರಿಂದ ಬೇಗ ರೀಚ್ ಆದರು. ನಾನು ಇನ್ನೂ 30 kilometers ಬರಬೇಕಾದ್ರಿಂದ ನಾನು ಟೈಮ್ಗೆ ರೀಚ್ ಆಗಲಿಲ್ಲ ಅಂತ ಕ್ಷಮೆಯನ್ನು ಯಾಚಿಸ್ತಾ ಈ ಸಂಭ್ರಮವನ್ನು ಯಶಸ್ವಿಯಾಗಿ ಆಚರಣೆ ಮಾಡಲಿಕ್ಕೆ ಸಾಕ್ಷಿಯಾಗಿರುವಂಥ ಎಲ್ಲ ಶಾಲೆಗಳಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕವಾಗಿರುವಂಥ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ.